ನಮಸ್ಕಾರ ಎಲ್ಲರಿಗೂ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಕೊಡಿ. ಇವತ್ತು ಚಾಮುಂಡೇಶ್ವರಿ ಶುಕ್ರವಾರ, ಆಷಾಢ ಶುಕ್ರವಾರ ಅಂತ ನಾನು ನಮ್ಮನೆಗೆ ಬೇಕು ಅಂತ ಒಂದು 9 ಜನ ಕರೆಯೋದ ಅಂದ್ಬಿಟ್ಟು ಬೆಳ್ಳುಳ್ಳಿ 3 ಸೇರು ಅಕ್ಕಿಗೆ 6 ಬೆಳ್ಳುಳ್ಳಿ ಹಾಕಿದ್ದೀನಿ. 6 ಬೆಳ್ಳುಳ್ಳಿ ನೋಡಿ, ಇಷ್ಟು ಚಕ್ಕೆ, ಇಷ್ಟು ಲವಂಗ, 18 ಮೆಣಸಿನ್ಕಾಯಿ ಹಾಕಿದ್ದೀನಿ, 1 ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು 3 ಕಟ್ಟು, ಪುದೀನ 2 ಕಟ್ಟು, ಇದೆಲ್ಲ ರುಬ್ಕೊತೀನಿ. ಶುಂಠಿ ನಿಮಗೆ ತೋರಿಸ್ಬಿಟ್ಟು ಆಡ್ಸೋದ ಅಂತ ನೋಡಿ, ಇಷ್ಟು ಬೇಕು ಶುಂಠಿ. ಇದು ಈರುಳ್ಳಿ ಒಗ್ಗರಣೆಗೆ, ಸ್ಟಾರ್ ಇದು ಗೀ ರೈಸ್ಗೆ, ಪಲಾವ್ ಎಲೆ, ಮರಾಠಿ ಮೊಗ್ಗು, ಯಾಲಕ್ಕಿ ಕಾಯಿ, ಲಾಸ್ಟಲ್ಲಿ ಹಿಂಬೆಹಣ್ಣು ಹಿಂಡಕ್ಕೆ ಅನ್ನ ಪಂಗುವಾಗ. ಅದಕ್ಕೆ ತುಪ್ಪ, ಎಣ್ಣೆ, ಎಣ್ಣೆ ಹಾಕ್ತೀನಿ. ದಪ್ಪದ್ದು ನಮ್ಮದು ಬೆಳ್ಳುಳ್ಳಿ, ಅದಕ್ಕೆ 6 ಹಾಕಿದ್ದೀನಿ. ನೀವು ಸಣ್ಣದಾದರೆ ಇನ್ನೊಂದು 2 ಹಾಕೊಳ್ಳಿ. ನಾನು ದಪ್ಪದ ಗೆಂಡೆ ಹಾಕಿರೋದಕ್ಕೆ 6 ಬೆಳ್ಳುಳ್ಳಿ ಹಾಕಿದ್ದೀನಿ. ಎಲ್ಲ ಮಾಡಿಬಿಟ್ಟು ತೋರಿಸ್ತೀನಿ ಅನ್ನಕ್ಕೆ ಒಗ್ಗರಣೆ ಮಾಡುವಾಗ. ಚಿಕನ್ ಗ್ರೇವಿ ಮಾಡ್ತಾಯಿದ್ದೀನಿ. 9 ಈರುಳ್ಳಿ ದಪ್ಪದು ಹಚ್ಕೊಂಡಿದ್ದೀನಿ. 6 ಬೆಳ್ಳುಳ್ಳಿ ತಗೊಂಡಿದ್ದೀನಿ ದಪ್ಪದು ನಮ್ಮದು. ಆಮೇಲೆ ಶುಂಠಿ ನೋಡಿ, ಎಷ್ಟು ಶುಂಠಿ ತಗೊಂಡಿದ್ದೀನಿ. ಚಕ್ಕೆ, ಲವಂಗ, ದಪ್ಪದ ಕಟ್ಟು 2 ಕಟ್ಟು, ಕೊತ್ತಂಬರಿ ಸೊಪ್ಪು, 2-3 ಕಾಯಿ ತಗೊಂಡಿದ್ದೀನಿ. 9 ಜನ, ಒಂದು 20 ಜನ ಗಂಟ ಕೊಡ್ಬೋದು. 3 ಕಾಯಿ ಹಾಕ್ಕೊಂಡಿದ್ದೀನಿ. ಅರಿಶಿನ ಪುಡಿ ಅಡುಗೆಗೆ ಹಾಕುವಾಗ ತೋರಿಸ್ತೀನಿ. ಇದು ಕಳ್ಳೆ, ಖಾರದ ಪುಡಿ ಒಂದು ಮಾಂಸ ಸಾರು ಪುಡಿ, 4 kg ಮಾಂಸಕ್ಕೆ ಮಾಂಸ ಸಾರು ಪುಡಿ ಇದು 1 ಬಟ್ಲು ಹಾಕ್ತಾಯಿದ್ದೀನಿ. ಹಿಂಗೆ ದೊಡ್ಡ ಅಡುಗೆಗಳು ಮಾಡಬೇಕು ಅಂದರೆ ಈ ಥರ ಪೂಜೆ ಮಡಗ್ಬಿಟ್ಟು ತುಳಸಿ ಗಿಡಕ್ಕೆ ಸಿಗಿಸಿ ಗಂಧದ ಕಡ್ಡಿ ಇಲ್ಲೆಲ್ಲೂ ಸಿಗಿಸ್ಕೋಬೇಡಿ, ಗ್ಯಾಸ್ ಅಲ್ವ, ಅದಕ್ಕೆ ಬೇಗ ಅಡುಗೆ ಆಯ್ತದೆ, ಉಳಿಸ್ತದೆ. ಪೂಜೆ ಮಾಡಿಬಿಟ್ಟಿಟ್ರೆ ತಾಯಿ ನಮ್ಮವ್ವ ಉಳಿಸ್ತಾಳೆ ಚಾಮುಂಡೇಶ್ವರಿ. ನೋಡಿ, ಎಣ್ಣೆ ಹಾಕ್ತಾಯಿದ್ದೀನಿ. 3 ಸೇರಿಗೆ ದೊಡ್ಡ ಲೋಟದಲ್ಲಿ 1 ಲೋಟ ಹಾಕೈತೆ, ಅಷ್ಟು ಮಡಕಾಕಿದ್ದೀನಿ. ನೋಡಿ, ಈ ಥರ ಈರುಳ್ಳಿ ಉರಿಬೇಕು. ತುಪ್ಪ ಹಾಕ್ತಾಯಿದ್ದೀನಿ ಸ್ವಲ್ಪ. ದೊಡ್ಡ ಅಡುಗೆ ಎಲ್ಲ ನಾನೇ ಮಾಡ್ಕೊತೀನಿ ನಮ್ಮ ಮನೇಲಿ. ನಮ್ಮ ಮನೆಯವರು ನಾವು ಮಾಡ್ಕೊತಾಯಿದ್ದೋ. ಇವಾಗ ನಾನು ಒಬ್ಬಳೇ ನಾನೇ ಮಾಡ್ತೀನಿ. ಮಸಾಲೆ ಅವಾಗಲೇ ತೋರಿಸಿದ್ನಲ್ಲ, ಮಸಾಲೆ ಹಾಕ್ತಾಯಿದ್ದೀನಿ ನೋಡಿ. ಅದು ಸ್ವಲ್ಪ ಬೇಯಲಿ.
ಇವಾಗ ಅಳತೆ ನೀರು ಇಟ್ಟಿದ್ದೀನಿ. ಇದು ಒಂದು ವಾರ ಸೇರಿ ಅಕ್ಕಿ ಹಿಡಿದಿದೆ. ಇದು ಅಳತೆ ಮಾಡ್ಕೊತೀನಿ. 5 ಚೊಂಬು ನೀರು ಹಾಕ್ತೀನಿ. ರುಚಿಗೆ ಅರಿಶಿನ ಪುಡಿ ಹಾಕ್ತೀನಿ. ಅವಾಗ ಹಾಕಿರಲಿಲ್ಲ ನೋಡಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ. ಸೇರಿಗೆ 2 ಸೇರಿಗೆ 3 ಸೇರಿಗೆ ಹಾಕಿದ್ದೀನಿ. ನಾನು ಅಕ್ಕಿ ಹಾಕ್ತಾ ಇರೋದು 3 ಸೇರಿಗೆ ಅಷ್ಟು ಹಾಕಿದ್ದೀನಿ ನೋಡಿ. ನೀವು ಅದೇ ಅಂದಾಜಲ್ಲಿ ಹಾಕೊಳ್ಳಿ ನೋಡಿ. ನೀರು ಮಳ್ತಾ ಇದೆ. ಅಕ್ಕಿ ತೊಳೆದಿಟ್ಕೊಂಡಿದ್ದೀನಿ. ಕೈಗೆ ಹಾಕ್ತೆ, ಹುಷಾರಾಗಿ ಹಾಕೊಳ್ಳಿ. ಅಕ್ಕಿ ಹಾಕೊಳ್ಳುವಾಗ ಆ ಕಡೆ ಈ ಕಡೆ ನಿಗಾ ಬಿಡಿ. ಕೈಗೆ ಹಾಕ್ಕೊಂಡ್ಬಿಟ್ಟಿಗ ಹುಷಾರಾಗಿ ಈ ಕಡೆನೇ ಗಮನ ಇಟ್ಟು ಮಾಡಿ. ತಳ ಇಳಿಸ್ಬೇಡ್ದು. ಅನ್ನ ಬೇಯಲಿ, ಮುಚ್ತೀನಿ. ನೋಡಿ ಬೇಯ್ತಾ ಇದೆ. ಇದೇ ಒಂದು 15 ಜನ ಊಟ ಮಾಡ್ಬೋದು. ನೋಡಿ ಇವಾಗ ಕುದಿ ಸ್ವಲ್ಪ ಕಮ್ಮಿ ಮಾಡ್ತೀನಿ. ಇನ್ನೊಂದು ಚೂರು ನೀರು ಕಮ್ಮಿ ಆದಮೇಲೆ ಮಾಡ್ತೀನಿ. ನೋಡಿ ಪಂಗಕ್ಕೆ ಬಂದೈತೆ. ಅನ್ನ ಕಮ್ಮಿ ಉರಿ ಕೊಟ್ಟಿದ್ದೀನಿ. ಪಂಗದ ಮೇಲೆ ತೋರಿಸ್ತೀನಿ. ಆಗಿದೆ ನೋಡಿ ಅನ್ನ. ಇದೇ ತಪ್ಪಲೆಯಲ್ಲಿ ಇನ್ನು ಹಂಗೆ ಇಳಕ್ಕೆ ಮಡಗ್ಬಿಟ್ಟು ಅಂದರೆ ಅನ್ನ ಅಳ್ಕತ್ತದೆ. ಚೆನ್ನಾಗೈತೆ ಅನ್ನ. ನೀವು ಒಮ್ಮೆ ಮಾಡಿ ನೋಡಿ ತಿಂದು ನನಗೆ ಕಮೆಂಟ್ ಕೊಡಿ, ಲೈಕ್ ಮಾಡಿ. ಈ ಮಾಂಸ ಎಲ್ಲ ಚೆನ್ನಾಗಿ ತೊಳೆದಿದ್ದೀನಿ. ಇವಾಗ ಇಟ್ಟಿದ್ದೀನಿ ನೋಡಿ. ಅರಿಶಿನಗಳು ಎಲ್ಲ ಆಡಿಸಿದ್ನಲ್ಲ, ಮಸಾಲೆ ರುಬ್ಬಿರೋದು ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ. ಮಾಂಸಕ್ಕೆ ಮಾತ್ರ ಇವಾಗ ಹಾಕೋದು. ಅರಿಶಿನ ಪುಡಿ ಅವಾಗ ಹಾಕಿರಲಿಲ್ಲವಲ್ಲ, ಹಾಕ್ತಾಯಿದ್ದೀನಿ ಅರಿಶಿನ ಪುಡಿ ನೋಡಿ. ಸ್ವಲ್ಪ ಎಣ್ಣೆ, ಇವಾಗ ಉರಿತೀನಿ ನೋಡಿ. ಈ ಥರ ಗೋಟಾಯಿಸ್ಬಿಟ್ಟು ಇಟ್ಬಿಟ್ರೆ ಅದು ಬೇಯ್ತಾ ಇರ್ತದೆ.
ಆ ನೀರೆಲ್ಲ ಚೆನ್ನಾಗಿ ಸುಂಡಿದ್ಮೇಲೆ ಖಾರ ಕಾಯೆಲ್ಲ ಹಾಕ್ಬೇಕು. ಸರಿಯಾಗಿದೆ. ಈಗ ಮುಚ್ಚಿಡ್ತೀನಿ ನೋಡಿ. ಬೆಂದಿದೆ ನೋಡಿ. ಇನ್ನೊಂದು ಸ್ವಲ್ಪ ನೀರು ಸುಂಡು ಹೋಗ್ಬೇಕು. ಅದು ಸುಂಡು ಹೋದ್ಮೇಲೆ ಖಾರ ಹಾಕ್ತೀನಿ. ನೋಡು ಬೆಂದಿರ್ತದೆ ಚಿಕನ್ ಎಲ್ಲ. ನೋಡಿ ಖಾರ ಹಾಕ್ತಾ ಇದ್ದೀನಿ. ಕಲಸಿಟ್ಕೊಂಡಿದ್ದೀನಿ, ಯಾವಾಗಲೇ ತೋರಿಸಿದ್ನಲ್ಲ ಸಾಂಬಾರು ಮಟನ್ ಸಾರು ಪುಡಿ. ಸ್ವಲ್ಪ ನೀರು ಹಾಕಬೇಕು. ನಾನು ಗೊಜ್ಜು ಮಾಡ್ತಾ ಇರೋದು, ಚಿಕನ್ ಗೊಜ್ಜು. ಸಾಕು ನೀರು. ಆವಾಗ ಮಾಂಸಕ್ಕೆ ಹಾಕಿದೆ ರುಚಿನ, ಉಪ್ಪುನ ಇವಾಗ ಸಾಂಬಾರ್ಗೆ ಹಾಕ್ತಾ ಇದ್ದೀನಿ. ಸಾಕು. ಸಾಂಬಾರು ಬೆಂದ್ಮೇಲೆ ತೋರಿಸ್ತೀನಿ. ಬೇಯಬೇಕಷ್ಟೇ. ಎಣ್ಣೆ ಎಲ್ಲ ಬಿಟ್ಕೊಳ್ಳೋ ಮಟ್ಟಿಗೆ ಬೆಂದೈತೆ. ತಿಂದು ನೋಡ್ಬಿಟ್ಟು ಯಾವುದು ನನಗೆ ಕಮೆಂಟ್ ಮಾಡಿ, ಲೈಕ್ ಮಾಡಿ. ಚಿಕನ್ ಗ್ರೇವಿ ರೆಡಿಯಾಗಿದೆ. ಗೀ ರೈಸ್ ರೆಡಿಯಾಗಿದೆ. ನೀವು ಒಂದು ಸಾರಿ ಮಾಡಿ ತಿಂದು ನೋಡ್ಬಿಟ್ಟು ಕಮೆಂಟ್ ಕೊಡಿ, ಲೈಕ್ ಮಾಡಿ.